ಹಾಯ್ ವೀಕ್ಷಕರೇ, ನಮಸ್ಕಾರ. ಪಚ್ಚು ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಬೇಸಾಯ ಮಾಡ್ತಾ ಇದ್ದೀವಿ. ನಾನು ಹಿಂದೆ ಬೇಸಾಯ ಮಾಡಿದ ವಿಡಿಯೋ ಹಾಕಿದ್ದು ನಿಮಗೆ ಹಳೆ ತೋಟದ್ದು. ಇವತ್ತು ಸಸಿ ತೋಟದ ವಿಡಿಯೋ ಮಾಡ್ತಾ ಇದ್ದೀನಿ. ಸಸಿ ತೋಟ ಅಂದರೆ ಸುಮಾರು ಒಂದು 5 ರಿಂದ 6 ವರ್ಷ ಏಜಿನ ಮರಗಳೆಲ್ಲದು. ಸ್ನೇಹಿತರೆ, ನಾವು ಸಸಿ ತೋಟ ಬೇಸಾಯ ಮಾಡುವಾಗ ಹಳೆ ತೋಟಕ್ಕೆ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸಸಿ ತೋಟಕ್ಕೆ ಸ್ವಲ್ಪ ಗೊಬ್ಬರಗಳೆಲ್ಲ ಬೇರೆ ರೀತಿ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಹಾಗಾದರೆ ನಾನು ಈ 5 ರಿಂದ 6 ವರ್ಷದ ಗಿಡಗಳಿಗೆ ನಾನು ಯಾವ್ಯಾವ ಗೊಬ್ಬರ ಹಾಕಿದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾವು ಫಸ್ಟಿಗೆ ಅಡಿಕೆ ಗಿಡದ ಬುಡನ ಒಂದು ಅಡಿ 1.5 ಅಡಿ ಬಿಟ್ಟು ಕ್ಲೀನಾಗಿ ಬಿಡಿಸ್ಕೊಳ್ತಾ ಇದ್ದೀವಿ. ನಾವೇನು ಮಾಡಿದ್ವು ಅಂದರೆ ಫಸ್ಟಿಗೆ ಸ್ವಲ್ಪ ನೀರು ಹೊಡ್ಕೊಂಡಿದ್ವು, ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿತ್ತು ನೆಲ ಎಲ್ಲ. ಹಾಗಾಗಿ ನೀರು ಹೊಡ್ಕೊಂಡ್ರೆ ಸ್ವಲ್ಪ ಫ್ರೀ ಆಗುತ್ತೆ, ಬುಡ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ. ನಾವು ತುಂಬ ಆಳ ಮಾಡಿ ಏನು ಬುಡ ಬಿಡಿಸ್ತಾ ಇಲ್ಲ, ಸ್ವಲ್ಪ ಮೇಲ್ಮೇಲಕ್ಕೆ ಕೆತ್ತುತ್ತಾ ಇದ್ದೀವಿ ಅಷ್ಟೇ. ಯಾಕಂದರೆ ತುಂಬ ಆಳ ಮಾಡಿದ್ರೆ ಬೇರೆ ಪೆಟ್ಟಾಗುತ್ತೆ. ನಾವು ಒಂದು ಮರಕ್ಕೆ ಇಂತಿಷ್ಟು ಅಂತ ರೇಟ್ ಹಾಕಿ ವಹಿಸ್ಕೊಟ್ಟಿರೋದು. ಒಂದೇನಪ್ಪ ಅಂದರೆ ಇವರಿಗೆ ನಾವು ನಿಂತ್ಕೊಂಡು ಹೇಳ್ತಾ ಇರಬೇಕಾಗತ್ತೆ, ಹೀಗೆ ಮಾಡಿ ಹೀಗೆ ಮಾಡಿ ಅಂತ. ಇಲ್ಲ ಅಂದರೆ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ನೋಡಿ, ಬುಡ ಬಿಡಿಸಿದ್ದು ಹೇಗೆ ಕಾಣ್ತಾ ಇದೆ. ಸ್ವಲ್ಪ ಮೇಲಕ್ಕೆ ಬಿಡಿಸಿದ್ದಾರೆ. ನಾವು ಮೇಲಕ್ಕೆ ಅಂತ ಹೇಳಿದ್ದೆ, ಅವರು ಇನ್ನೂ ಸ್ವಲ್ಪ ಮೇಲಕ್ಕೆ ಬಿಡಿಸಿದ್ದಾರೆ. ನಾವು ಯಾವಾಗಲೂ ನವಂಬರ್ ಡಿಸೆಂಬರಲ್ಲೇ ಸಾಧಾರಣವಾಗಿ ಬುಡ ಬಿಡಿಸಿ ಬೇಸಾಯ ಮಾಡ್ತೀವಿ. ಈ ಸಲ ಸ್ವಲ್ಪ ಲೇಟ್ ಆಯಿತು. ನೋಡಿ, ನಾವು ಬ್ಲ್ಯಾಕ್ ಕಲರ್ ಕಾಣ್ತಾ ಇದೆ ನೋಡಿ, ಅದು ಕಾಂಪೋಸ್ಟ್ ಗೊಬ್ಬರ ಹಾಕ್ಕೊಂಡಿರೋದು. ನಾವಿದು ಅನ್ನಪೂರ್ಣ ಅಂತ ಕಾಂಪೋಸ್ಟ್ ಗೊಬ್ಬರ ಹಾಕ್ಕೊಂಡಿದ್ದೀವಿ. ಇದು ಒಂದು ಗಿಡಕ್ಕೆ ಸುಮಾರು 2 kg ಆಗಷ್ಟು ಹಾಕ್ಕೊಂಡಿದ್ದೀವಿ. ಅದು ಬಿಟ್ಟರೆ ಒಂದು ಗಿಡಕ್ಕೆ ಸಾಧಾರಣವಾಗಿ ಒಂದು 250 ರಿಂದ 300 ಗ್ರಾಮು ಗೌರ್ಮೆಂಟ್ ಗೊಬ್ಬರ ಹಾಕ್ಕೊಂಡಿದ್ದೀವಿ, ಅಂದರೆ ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಗೊಬ್ಬರ ಯಾವುದಪ್ಪ ಅಂದರೆ ಅದೇ ನಾವು ಮಾಮೂಲಿ ಯಾವಾಗಲೂ ಹಾಕ್ತಾಯಿರ್ತೀವಿ. ಸೂಪರು, ಪೊಟ್ಯಾಶು, ಯೂರಿಯಾ 3 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀವಿ. ಅದು ಮಿಕ್ಸ್ ಮಾಡೋ ಪ್ರಮಾಣ ಸ್ವಲ್ಪ ವ್ಯತ್ಯಾಸ ಮಾಡಿದ್ದೀವಿ. ಮತ್ತು ಗೊಬ್ಬರ ಅದೇಯ ಸೂಪರು, ಪೊಟ್ಯಾಶು, ಯೂರಿಯಾನೇ ಹಾಕಿದ್ದೀವಿ. ಸ್ನೇಹಿತರೆ, ಇದ್ರ ಜೊತೆ ಒಂದು ಅಡಿಗೆ ನಾವು ಕೊಟ್ಟಿಗೆ ಗೊಬ್ಬರನೂ ಹಾಕ್ಕೊಂಡಿದ್ದೀವಿ. ಕೊಟ್ಟಿಗೆ ಗೊಬ್ಬರ ಒಳ್ಳೆಯದು ಸಿಕ್ಕಿತ್ತು, ಎಮ್ಮೆ ಗೊಬ್ಬರ. ಇದು ಒಳ್ಳೆ ಕಾಂಪೋಸ್ಟ್ ಆಗಿತ್ತು. ಗೊಬ್ಬರ ನೋಡಿ ತುಂಬ್ತಾ ಇದ್ದಾರೆ, ಹೇಗಿದೆ ಗೊಬ್ಬರ ನೋಡಿ. ಇದು ಸ್ವಲ್ಪ ಸೊಪ್ಪಿನ ಗೊಬ್ಬರ ಅಂತ ಹೇಳ್ತಾರೆ ನಮ್ಮ ಕಡೆ. ಗೊಬ್ಬರ ಯಾವಾಗಲೂ ಕ್ಲೀನಾಗಿ ಕಾಂಪೋಸ್ಟ್ ಆಗಿರಬೇಕು, ಆವಾಗ ಗೊಬ್ಬರ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಯಾಗಿ ಹೊಗೆ ಹೋಗ್ತಾ ಇದ್ದರೆ ಇನ್ನೂ ಕಾಂಪೋಸ್ಟ್ ಆಗಲಿಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಬಿಡಬೇಕು ಅಂತ ಅರ್ಥ. ಇದು ಸ್ವಲ್ಪ ತಣ್ಣಗಿರುತ್ತೆ ಸಾಧಾರಣವಾಗಿ, ಅಂದರೆ ಅದು ಕ್ಲೀನಾಗಿ ಕಾಂಪೋಸ್ಟ್ ಆಗಿರುತ್ತೆ. ಸ್ನೇಹಿತರೆ, ಇವರು ನಮ್ಮ ಲೋಕಲಲ್ಲ, ಹೊರಗಡೆಯಿಂದ ಬಂದವರು. ಇವರು ಕೆಲಸ ಮಾತ್ರ ಸ್ಪೀಡಾಗಿ ಮಾಡ್ತಾರೆ, ಆದರೆ ನಾವು ನಿಂತ್ಕೊಂಡು ಮಾಡಿಸ್ಬೇಕು. ಅವರಿಗೆ ಕೆಲವೆಲ್ಲ ಗೊತ್ತಾಗೋದಿಲ್ಲ. ನೋಡಿ ಗೊಬ್ಬರ ಹೇಗಿದೆ ಅಂತ. ಕಡ್ಡಿ, ಸೊಪ್ಪು ಎಲ್ಲದೂ ಇದೆ ನೋಡಿ. ಇದು ಕೆಳಗಡೆ ಲಾಸ್ಟಿಗೆ ಉಳಿದಿರುವಂಥ ಗೊಬ್ಬರನ ನಾವು ಹಾರಿನಲ್ಲಿ ಒಟ್ಟು ಮಾಡಬೇಕಾಗತ್ತೆ, ಅದು ಕೊಕ್ಕೆಗೆ ಬರೋದಿಲ್ಲ. ಅದು ಒಟ್ಟು ಮಾಡಿ ಲಾಸ್ಟಿಗೆ ಮತ್ತೆ ಹಾಕ್ತಾರೆ. ಕಾಂಪೋಸ್ಟ್ ಗೊಬ್ಬರ ಅಂತೂ ಸಿಕ್ಕಾಬಟ್ಟೆ ರೇಟ್ ಇದೆ. ನಾವು ಅದನ್ನು ಸ್ವಲ್ಪನೂ ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಏನಪ್ಪ ಅಂದರೆ ಈಗ ಕೊಟ್ಟಿಗೆ ಗೊಬ್ಬರಗಳೆಲ್ಲ ಮಾಡೋರು ಕಡಿಮೆ ಇದ್ದಾರೆ. ಈಗ ಮೊದಲಿನ ಹಾಗೆ ಜಾನುವಾರುಗಳೆಲ್ಲ ಸಾಕಿದವರು ಕಡಿಮೆ. ಹಾಗಾಗಿ ಇವಾಗ ಹೆಚ್ಚಿನ ಭಾಗದಲ್ಲಿ ಸಾಧಾರಣವಾಗಿ ಕಾಂಪೋಸ್ಟ್ ಗೊಬ್ಬರ ಸಿಗುತ್ತಲ್ಲ, ಅದನ್ನೇ ಹಾಕಿ ಎಲ್ಲ ಕಡೆ ಬೇಸಾಯ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಾನು ಕರೆಕ್ಟಾಗಿ ಹೇಳಬೇಕು ಅಂದರೆ ಇಲ್ಲಿ ಒಂದು ಅಡಿಕೆ ಗಿಡಕ್ಕೆ 2 kg ಅನ್ನಪೂರ್ಣ ಕಾಂಪೋಸ್ಟ್ ಗೊಬ್ಬರ ಹಾಕಿದ್ದೀನಿ. ಇನ್ನು 1 ಹೆಡ್ಗೆ ಕೊಟ್ಟಿಗೆ ಗೊಬ್ಬರ, 3 ಬುಟ್ಟಿ ಮಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಣ್ಣ ಸಸಿಗಳಿಗೆ ನೋಡಿ 2 ಬುಟ್ಟಿ ಮಣ್ಣು ಹಾಕ್ತಾ ಇದ್ದೀನಿ. ಇವ್ರದ್ದೆಲ್ಲ ಹೇಗೆ ಅಂದರೆ ಸ್ನೇಹಿತರೆ, ಇವರು ಒಂದು ಕೆಲಸ ಮುಗಿದ್ಮೇಲೆ ಒಂದು ಕೆಲಸ ಮಾಡಬೇಕಂತ ಇಲ್ಲ. ಇವರು ಮಣ್ಣು ಹಾಕೋರು ಮಣ್ಣು ಹಾಕ್ತಾ ಇರ್ತಾರೆ, ಬುಡ ಬಿಡಿಸೋರು ಬುಡ ಬಿಡಿಸ್ತಾ ಇರ್ತಾರೆ, ಗೊಬ್ಬರ ಹಾಕೋರು ಗೊಬ್ಬರ ಹಾಕ್ತಾ ಇರ್ತಾರೆ. ಒಂದು ಕೆಲಸ ಆಗೋವರೆಗೆ ವೆಯ್ಟ್ ಮಾಡೋದಿಲ್ಲ. ಇವರು ಮರದ ಲೆಕ್ಕ ಕೊಟ್ಟಿದ್ದರಿಂದ ಸ್ವಲ್ಪ ಕೆಲಸಗಳು ಫಾಸ್ಟ್ ಮಾಡ್ತಾರೆ. ನೋಡಿ, ಇದೇ ಅನ್ನಪೂರ್ಣ ಗೊಬ್ಬರ. ಇದನ್ನೇ ನಾವು ಯೂಸ್ ಮಾಡಿರೋದು. ಗೊಬ್ಬರ ಒಳ್ಳೆ ರಿಸಲ್ಟ್ ಇದೆ, ಆದರೆ ಸ್ವಲ್ಪ ಏನಪ್ಪ ಅಂದರೆ ಗೊಬ್ಬರ ಸ್ವಲ್ಪ ಕಾಸ್ಟ್ಲಿ ರೇಟು. ನೋಡಿ, ಗೊಬ್ಬರಕ್ಕೆ ಏನೇನು ಯೂಸ್ ಮಾಡಿದ್ದಾನೆ ಅಂತ ಇಲ್ಲಿ ಹಿಂದ್ಗಡೆ ಒಂದು ಪಟ್ಟಿನೇ ಹಾಕಿಬಿಟ್ಟಿದ್ದಾನೆ. ಫ್ರೀ ಇದ್ದರೆ ಓದ್ಕೊಳ್ಬೋದು. ನೋಡಿ, ಮಣ್ಣೆಲ್ಲ ಹಾಕಿದ್ದಾರೆ, 2 ರಿಂದ 3 ಬುಟ್ಟಿ ಹಾಕಿದ್ದಾರೆ. ಗೊಬ್ಬರ ನೋಡಿ ಟ್ರಂಚ್ ಮಾಡಿ ಈ ರೀತಿ ಹಾಕಿದ್ದೀವಿ. ನಾವು ಫಸ್ಟಿಗೆ ಗೌರ್ಮೆಂಟ್ ಗೊಬ್ಬರ ಹಾಕಿ ಅದ್ರ ನಂತರ ಕಾಂಪೋಸ್ಟ್ ಗೊಬ್ಬರ ಹಾಕಿ ನಂತರ ನಾವು ಹಟ್ಟಿ ಗೊಬ್ಬರ ಹಾಕಿದ್ದೀವಿ ಮೇಲ್ಗಡೆ. ಆನಂತರ 2 ಬುಟ್ಟಿ 3 ಬುಟ್ಟಿ ಮಣ್ಣು. ಸ್ನೇಹಿತರೆ, ನಿಮ್ಮ ಕಡೆಯೂ ಇದೇ ರೀತಿ ಬೇಸಾಯ ಮಾಡೋದಾ ಏನು ಅಂತ ತಿಳಿಸಿ. ಏನಾದ್ರು ವ್ಯತ್ಯಾಸ ಇದ್ದರೆ ಕಾಮೆಂಟ್ ಮಾಡಿ ವೀಕ್ಷಕರೇ. ಈ ತೋಟಕ್ಕೆ ಇನ್ನೂ ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ.
ಮೊನ್ನೆ ಸ್ವಲ್ಪ ಮಣ್ಣು ಸುಲಭ ಆಗಲಿ ಅಂತ ನೀರು ಹೊಡೆದಿದ್ದೀವಿ ಬಿಟ್ಟರೆ ಇನ್ನೂ ಕರೆಕ್ಟಾಗಿ ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಬೇಸಾಯ ಎಲ್ಲ ಆದಮೇಲೆ ಕರೆಕ್ಟಾಗಿ ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮಗೆ ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದ್ರ ಬಗ್ಗೆ ಒಂದು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.